ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಳ್ತೀನಿ. ಗೈಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ರೂಟೀನ್ ವ್ಲಾಗು. ಸ್ವಲ್ಪ ಹೊರಟಿದ್ದೀವಿ ನಾವು ಮಕ್ಕಳು ಎಲ್ಲ. ಎಲ್ಲಿಗೆ ಅಂತ ಹೇಳಿದ್ರೆ ಸ್ವಲ್ಪ ಮನೆ ಕೆಲಸದ್ದು ಶುರು ಮಾಡಿಸ್ಬೇಕು. ಸ್ವಲ್ಪ ಒಂದಷ್ಟು ಮೆಟೀರಿಯಲ್ಸು ಮನೆಯದು ಏನೇನು ಸ್ವಲ್ಪ ತರಬೇಕು. ಸೊ ಅದೆಲ್ಲ ತಗೊಂಡು ಬಂದು ಇವತ್ತು ಏನೇನು ಕೆಲಸ ಆಗೋದನ್ನು ತೋರಿಸ್ತೀನಿ, ಆಯ್ತಾ? ಆಲ್ಮೋಸ್ಟ್ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಆಲ್ಮೋಸ್ಟ್ ಇರುತ್ತೆ ಇವತ್ತು ವಿಡಿಯೋದಲ್ಲಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಚಿಪ್ಪಿಂಗ್ ಕೆಲಸ ಮಾಡಿಸಿದ್ವಿ, ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ದು. ಸೊ ಅದರದ್ದು ವಿಡಿಯೋ ಕೂಡ ಹಾಕಿರ್ತೀನಿ. ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋನ ಕೊನೆಯಲ್ಲಿ ನೋಡಿ, ಓಕೆನಾ? ಬನ್ನಿ. ಸಂತೆ ಹತ್ರ ಬಂದಿದ್ದೀವಿ. ಎಷ್ಟೇನ ಅಲ್ಟ್ರಾಟೆಕ್ ರೇಟು? ಅಲ್ಟ್ರಾಟೆಕ್ 370. 370 ಹೇಗಿದ್ದಾರೆ? 370. ಕ್ಯಾಪು ಮತ್ತು ಮೋಟ್ರು, ಸಿಮೆಂಟ್ ಬೇಕು, ಸಿಮೆಂಟ್ ಕೇಳಿದ್ದೆ. ಸಂತು ಕ್ಯಾಪು. ಎಸ್, ಎಲ್ಲ ಮೆಟೀರಿಯಲ್ ಇಲ್ಲೇ ಐತೆ ನೋಡ್ರಿ. ಮನೆಗೆ ಬೇಕಾಗಿರೋದು ಎಲ್ಲ A to Z. ಸೊ ಸಿಮೆಂಟು ಇಲ್ಲೇ ಹೇಳಿದ್ದೀವಿ. ಸೊ ಒಂದು ಅರ್ಧ ಗಂಟೆ ಸಿಮೆಂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಂಪುದು ಕ್ಯಾಪು ಮತ್ತು ಮೋಟ್ರು. ಏನು ಮಕ್ಕನೇ ಹೋಗೋದೇ ಇರಿ. ಕಾಲಿನ ಸಲ ಇದು ಅದು 1 ಇಂಚ್. ಅದು ಅದೆಷ್ಟಣ್ಣ? 1000 ರೂಪಾಯಿ. ಕ್ವಾಲಿಟಿ ಇದಕ್ಕಿಂತ ಅದು ಇದು ಬೆಟರ್ ಅಂತ ಹೇಳ್ತಿದ್ದೆ ನೀನು. ಗೈಸ್, ಇವಾಗ 5 ಪೈಪ್ ನೋಡ್ತಾ ಇದ್ದೀವಿ. ಅವ್ರು ಇದನ್ನು ಹೇಳ್ತಾರೆ ತಗೊಳ್ಳೋಕ್ಕೆ. ಅದೇ ಹೇಳ್ತಾ ಇದ್ದೀನಿ ಅಣ್ಣಂಗೆ. ಸರ್, ಈಗ ಅಕಸ್ಮಾತ್ ಮಳೆ ಗಿಡ ಬಿದ್ದರೆ ಅದು ಗ್ಯಾಪ್ ಆಗುತ್ತೆ. ಅದು ಪ್ಲಾಸ್ಟಿಕ್ ಮಾಡೋದು ಡಿಪೆಂಡ್ ಆಗುತ್ತೆ. ಫುಟ್ ಸ್ಟಿಕ್ ಮಾಡೋದು ಅದನ್ನ ಇಟ್ಬಿಟ್ಟು ಹೆಂಗೆ ಪ್ಲಾಸ್ಟಿಕ್ ಮಾಡೋದು. ನಿಮ್ಮನ್ನು ಮಾಡ್ತೀನಿ ಅಂಕಲ್ ನಾನು. ಅದಕ್ಕೆ ಎಲ್ಲ ಇಲ್ಲೇ ಬರಬೇಕಲ್ಲ. ಹಿಡಿತಾ ಇದೆ, ಗೊತ್ತಾಗ್ಬೇಕಲ್ಲ ಯಡಿಯೂರಲ್ಲಿ ಈ ಥರ ಐತೆ ಅಂತ. ಸೊ ಗೈಸ್, ಪೀಸ್ ಆ್ಯಂಡ್ ಹೇಳಿದ್ವಿ. ಸೊ ಪೀಸ್ ಆ್ಯಂಡ್ ಬಂದಿದೆ. ಅಣ್ಣ ಹಿಂಗೆ ಬರಲಿ. ಸೊ ಹಾಕ್ಸ್ತಾ ಇದ್ದೀನಿ ನೋಡ್ರಿ. ಸದ್ಯಕ್ಕೆ 6 ವೀಲ್ ಹಾಕೊಳ್ತಾ ಇದ್ದೀನಿ. ಮೇಸ್ತ್ರಿ 6 ವೀಲ್ ಹಾಕ್ಸು ಸಾಕು ನೋಡೋಣ ಅಂತ ಹೇಳೋರೆ. ಸಾಲಿಲ್ಲ ಅಂತಂದರೆ ಆಮೇಲೆ ಇನ್ನೊಂದ್ಸಲ ಹಾಕ್ಸ್ಬೇಕು. ಇಷ್ಟು ಬಂದೈತೆ ಗೈಸ್. ಇನ್ನೇನಿತ್ತು, ನೈಟ್ ಬಂದ್ಬಿಟ್ಟು ಮೋಟ್ರ್ ಎಲ್ಲ ಫಿಟ್ ಮಾಡಿಸಿದ್ವಿ. ನಮ್ಮ ಎಲೆಕ್ಟ್ರಿಷಿಯನ್ ಅಣ್ಣ ಅಂತಾನೆ ಆ ಥರ ಮೋಟ್ರು ಎಲ್ಲ ಫಿಟ್ ಮಾಡಿಸ್ದೆ. ಬಟ್ ನೀರು ಇನ್ನೂ ಬಂದಿಲ್ಲ. ಒಂದು ಅರ್ಧ ಗಂಟೆ ಬರ್ತೀನಿ ಅಂದ. ನೋಡ್ಬೋದು, ಮೋಟ್ರು ಸಹ ತಗೊಂಡಿದ್ವಲ್ಲ ನೋಡಿ, ಫಿಟ್ ಮಾಡಿದ್ವಿ. ವೈರ್ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟು ಹೋಗೋರೆ. ಸೊ ಆಗಿದೆ. ಸೊ ಸಿಮೆಂಟ್ ಬಂದರೆ ಸಿಮೆಂಟ್ ಅಂತ ಹಾಕ್ಸ್ಕೊಳ್ಬೇಕು. ಇಲ್ಲಿ ಕಿಟಕಿದು ಗ್ರಿಲ್ಲೆಲ್ಲ ಬಂದೈತೆ ಗೈಸ್ ನೋಡಿ, ಕಿಟಕಿದು ಗ್ರಿಲ್ಸು. ಸೊ ಬೇರೆ ಲಾಸ್ಟ್ ಟೈಮ್ ಒಬ್ಬನ ಹತ್ರ ಗಲಾಟೆ ಮಾಡಿದ ಅಮೌಂಟ್ ಇಸ್ಕೊಂಡಿದ್ದು. ಸೊ ಇನ್ನೊಬ್ಬರ ಹತ್ರ ಬೇರೆಯವ್ರ ಹತ್ರ ಹೇಳಿದ್ವಿ. ಸೊ ಅವ್ರು ಬೇಗ ಮಾಡಿಕೊಟ್ರು. ಆಲ್ರೆಡಿ ರೆಡಿ ಇದೆ ಇದು ಗ್ರಿಲ್ಲುವೆ. ಸೊ ಬನ್ನಿ, ಪೀಸ್ ಆ್ಯಂಡ್ ಅಮೌಂಟ್ ಎಷ್ಟಿದೆ ನೋಡ್ಬಿಟ್ಟು ಕೊಟ್ಬೋಣ. ಗೈಸ್, ವಾಟರ್ ಟ್ಯಾಂಕು ನೀರಿರಲಿಲ್ಲ, ನೀರು ಹಾಕ್ಸೋಕ್ಕೆ. ಸೊ ಗೈಸ್, ಸಿಮೆಂಟ್ ಬಗ್ಗೆ ಹೇಳಿದ್ದೆ. ಸಿಮೆಂಟ್ ಬಂದಿದೆ, ಎಲ್ಲ ಮೆಟೀರಿಯಲ್ ಆಯಿತು ನೋಡ್ರಿ, ಕಾಣಿಸಿರುತ್ತೆ ಆ ಕಡೆ.
ಸೊ ಇಲ್ಲಿ ಹಾಕ್ಸ್ಬೇಕು ಸಿಮೆಂಟ್ನ ಈಗ ಅದ್ರ ಮೇಲ್ಗಡೆ. ಲಾಸ್ಟ್ ಟೈಮ್ ತಂದಿದ್ದು ಎರಡು ಕಲ್ಲಾಗ್ಬಿಟ್ಟಿತ್ತು, ಈಗ ಅದ್ರ ಮೇಲೆ ಹಾಕ್ತಾರೆ ಈಗ. ಗೈಸ್ ಇವಾಗ ಬಂದ್ಬಿಟ್ಟು ಒಂದು ಊರ ಹತ್ರ ಬಂದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ರೂಮ್ಗೆ ಒಂದು 2 ವಾಸ್ಕಲ್ ಬೇಕಿತ್ತು. ವಾಸ್ಕಲ್ಲು ಮಳೆಗೆ ಕೇಳಿಸಿರಲ್ಲ ವಾಯ್ಸು. ನೋಡಿ ತೋರಿಸ್ತೀನಿ ಇಲ್ಲಿ. ಈ ತರ ಮರದ್ದು ರೂಮ್ಗೆ 2 ವಾಸ್ಕಲ್ ಬೇಕಿತ್ತು. ವಿಚಾರಿಸೋಣ ಅಂತ ಅಲ್ಲಿ ಬಂದ್ವಿ. ನೋಡಿ ಇಲ್ಲಿ ಮಳೆ ಹೆಂಗ್ ಹೊಡಿತೈತೆ. ನೈಟ್ ಡ್ಯೂಟಿ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಈ ತರ ಮಳೆ ಶುರು ಆಗೈತೆ. ವಿಚಾರಿಸಿದ್ದೀವಿ. ಇವತ್ತು ಏನು ಕೆಲಸದವ್ರು ಬರಲಿಲ್ಲ ಗೈಸ್. ಕೂಲಿಗೆ ಮಾಮೂಲಿ ಪ್ಲಾಸ್ಟಿಂಗ್ ಮಾಡೋದ್ರ ಕೆಲಸದವ್ರು ಬರ್ತೀನಿ ಅಂತ ಸೋಮವಾರದಿಂದ ಬರ್ತೀನಿ ಅಂದ್ರು. ಮೆಟೀರಿಯಲ್ ಎಲ್ಲ ವರ್ಷ ಇಟ್ಟಿದ್ದೆ, ಬಟ್ ಬಂದಿಲ್ಲ. ನೋಡ್ಬೇಕು ನಾಳೆ ಬರ್ತಾರೇನೋ ಅಂತ ಅನ್ಸತ್ತೆ. ಮೇಸ್ತ್ರಿ ನಾಳೆ ಬರ್ತಾರೆ ಅಂತ ಹೇಳ್ದ. ಬನ್ನಿ, ಸಿಮೆಂಟ್ ಎಲ್ಲ ಒರ್ಸ್ಬಿಟ್ಟಿದ್ದೀನಿ. ಮತ್ತೆ ಮೇನ್ ಡೋರ್ಗೆ ಮೇನ್ ಡೋರ್ ಎಲ್ಲ ಯಾವ್ದು ಡೋರ್ಗಳಿಲ್ಲ. ಸಿಮೆಂಟ್ ಮೆಟೀರಿಯಲ್ ಎಲ್ಲ ಮನೆಯಲ್ಲಿದೆ. ಮತ್ತೆ ಕೆಲಸದವ್ರು ಬಂದ್ರು ಅಲ್ಲೇ ಉಳ್ಕೊತಾರೆ ಪ್ಲಾಸ್ಟಿಂಗ್ ಮಾಡೋರು. ಸೊ ಅದಕ್ಕೊಂದು ಪ್ಲೇವುಡ್ದು ಟೆಂಪ್ರವರಿ ಡೋರ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಟೆಂಪ್ರವರಿ ಡೋರ್ ಇಕ್ಸ್ಬೇಕು ಇದಕ್ಕೆ. ಸೊ ಅದಕ್ಕೆ ಕರೆಸಿದ್ದೀನಿ. ಪ್ಲೇವುಡ್ ತಂದು ಇಕ್ಕಿದ್ದೆ, ಏಕೆ ಸಿಮೆಂಟ್ ಎಲ್ಲ ಇದೆ ಅದಕ್ಕೋಸ್ಕರ ಪ್ಲೇವುಡ್ ಟೆಂಪ್ರವರಿ ಆಗಿ ಡೋರ್ ಥರ ಈಗ ಫಿಟ್ ಮಾಡ್ಸೋಕ್ಕೆ ಕರೆಸ್ತಿದ್ದೀನಿ. ಬಂದಿದ್ದಾರೆ, ಮಾಡಿಸ್ತಾನೆ ಈಗ ರೂಮ್ಗೆ. ಹಾಂ ಕೇಳಿದ್ರು, ತಗೊಂಬಂದಿದ್ದೀನಿ. ಅಣ್ಣ ತಗೋ ಕೊಡ, ಏನೋ ಕೊಟ್ಟ ನೋಡಪ್ಪ, ನಂಗೆ ಗೊತ್ತಿಲ್ಲ ಅಲ್ಲಿ ಏನೋ ಹಾಕ್ತೀವಿ ಏನು ಬರ್ತೀವಿ. ಬೇಡ ಅಂತ ಹೇಳ್ದಲ್ಲ, ಅಲ್ಲಿ ಯಾವುದೋ ಒಂದು ತಗೋ ಹಾಕೋ. ಯಾವ್ದು ಕೊಟ್ಟ ನಿಂಗೆ? ನೀ ಹೇಳಿ ಕೊಟ್ಟವನಾ? ಬರೀ ಪ್ಯಾಟ್ಲಾಕ್ ಮೊದಲು ಕೇಳ್ದೆ ಅಷ್ಟೇ. ಬಿಡು, ಅದು ಇರಲಿ ಬಿಡು, ಏನೋ ಮಾಡೋದು. ಮುಖಾಲ್ ಇಸ್ಕಿದ್ರೆ ಮತ್ತೆ 1 ಇಂಚ್ ಕೊಟ್ಟವ್ರು ನೋಡು. ಮುಖಾಲ್ ಇಸ್ಕಿರು ಅದಕ್ಕೆ ನಂಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವನಿಗೆ ಕೊಟ್ಟಿದ್ದೀನಿ ಫೋನ್ನ. ಸೊ ಸ್ನೇಹಿತರೆ, ಫೈನಲಿ ಟೆಂಪ್ರವರಿ ಡೋರು ಕೂಡ ಹಾಕ್ಸಿದ್ದೀನಿ. ಪ್ಲಾಸ್ಟಿಂಗ್ ಬಂದರೆ ಇಲ್ಲೇ ಹತ್ತತ್ರ 1-2 ವಾರ ಇಲ್ಲೇ ಇದ್ದು ಕೆಲಸ ಮುಗಿಸ್ಬಿಟ್ಟು ಹೋಗೋದವರು. ಸೊ ಮೆಟೀರಿಯಲ್ ಕೂಡ ಸಿಮೆಂಟು ಮತ್ತು ಒಂದಷ್ಟು ಗ್ರಿಲ್ಲೋಗಿ ವಿಂಡೋಸ್ದು ಕಿಟಕಿದು ಗ್ರಿಲ್ಲೆಲ್ಲ ಒಳಗಡೆ ಇರೋದ್ರಿಂದ ಸೇಫ್ಟಿ ಪರ್ಪಸ್ಗೆ ಟೆಂಪ್ರವರಿಯಾಗಿ ಒಂದು ಹಾಕ್ಸಿದ್ದೀನಿ ಅಷ್ಟೇ. ಅಂದ್ಕೊಳ್ಬೋದು ಏನಕ್ಕೆ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಇದೆ ಅನ್ನೋದು ಸುಮ್ಮನೆ ನಾವು ಅಂದ್ಕೊಂಡ್ಬಿಡ್ತೀವಿ. ಬೇರೆಯವ್ರು ಕಟ್ಟೋದನ್ನು ನೋಡಿ ನಾವು ಏನನ್ನ ಮಾತಾಡೋದು, ಡಿಸೈನ್ ಮಾಡೋದೆಲ್ಲ ಮಾಡ್ತೀವಿ. ಬಟ್ ಅದರ ರಿಯಲ್ ಫ್ಯಾಕ್ಟ್ ಗೊತ್ತಾಗೋದು ಯಾವಾಗ ಅಂದರೆ ನಾವು ಸ್ವಂತ ಕೈಯಾರೆ ಮನೆ ಕಟ್ಟಿದಾಗ ಅದು ರಿಯಾಲಿಟಿ ಗೊತ್ತಾಗುತ್ತೆ. ಅದು ಎಸ್ಪೆಷಲಿ ನಾನು ಬಂದ್ಬಿಟ್ಟು ಮೆಟೀರಿಯಲ್ ಯಾವುದು ವಹಿಸಿಲ್ಲ. ಪ್ರತಿಯೊಂದು ಮೆಟೀರಿಯಲ್ನು ಕೂಡ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಅಥವಾ ಫಿನಿಶ್ ಆಗೋ ತನಕನೂ ಕೂಡ ಮೆಟೀರಿಯಲ್ ಎಲ್ಲ ಕೂಡ ನಾವೇ ಓಡಾಡಿ ನಾವೇ ವಿಚಾರಿಸಿ ಮೆಟೀರಿಯಲ್ ತಂದು ಕೊಡಬೇಕು. ಸೊ ಅದರಿಂದ ಏನಕ್ಕಂದರೆ ಸುಮಾರು ಜನ ಒಬ್ಬೊಬ್ಬರು ವಹಿಸ್ಬಿಟ್ಟು ಬಿಟ್ಬಿಡ್ತಾರೆ ಮನೇನ, ಅಂದರೆ ಒಪ್ಪಂದ ಕೊಟ್ಬಿಡೋದು. ಸೊ ಪೂರ್ತಿ ಅವರಿಗೆ ಅಮೌಂಟ್ ಕೊಟ್ಬಿಟ್ಟು ಅವರೇ ಕಟ್ಕೊಡೋ ಥರ. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ.